ಎಂಇಎಸ್ ಪುಂಡಾಟ ಖಂಡಿಸಿ ನಾಳೆ ಕರ್ನಾಟಕ ಬಂದ್ ಆಗ್ತಾ ಇದೆ. ಬಂದ್ಗೂ ಮೊದಲೇ ಬೆಳಗಾವಿಯಲ್ಲಿ ಮರಾಠಿ ಚಿತ್ರ ಬಿಡುಗಡೆಯಾಗಿದೆ. ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸವನ್ನ ಮಾಡಿದ್ದಾರೆ ಮತ್ತೆ ಮರಾಠಿ ಪುಂಡರು. ಫಾಲೋವರ್ ಹೆಸರಿನ ಚಿತ್ರದಲ್ಲಿ ಗಡಿ ವಿವಾದದ ಆರೋಪವನ್ನ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಮೊದಲ ಶೋ ಬಂದ್ ಮಾಡಿಸಿದ ಕರವೇ ಕಾರ್ಯಕರ್ತರು ಅಲ್ಲಿ ಹೋಗಿ ಮೊದಲ ಶೋನ ಬಂದ್ ಮಾಡಿಸಿದ್ದಾರೆ. ಶಿವರಾಮೇಗೌಡ ಬಣದ ಕರವೇ ಕಾರ್ಯಕರ್ತರಿಂದ ಶೋ ಬಂದ್ ಮಾಡಿಸಲಾಗಿದೆ. ಬೆಳಗಾವಿಯ ಐನಾಕ್ಸ್ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿದ್ದಂತ ಚಿತ್ರಮಂದಿರದ ವಿರುದ್ಧವೂ ಕೂಡ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾರ್ಯಕರ್ತರು ಸ್ಥಳಕ್ಕೆ ಬರ್ತಾ ಇದ್ದಂತೆ ಸಿನಿಮಾ ಬ್ಯಾನರ್ ಅನ್ನ ತೆರವುಗೊಳಿಸಲಾಗುತ್ತೆ. ರಾತ್ರಿ 8:10ಕ್ಕೆ ಶುರುವಾಗಬೇಕಾಗಿದ್ದಂತ ಶೋ ರದ್ದು ಮಾಡಿದಂತ ಸಿಬ್ಬಂದಿ. ಮಹಾರಾಷ್ಟ್ರ ಬೆಳಗಾವಿಯಲ್ಲಿ ಇವತ್ತು ರಿಲೀಸ್ ಆಗಿದ್ದಂತ ಮರಾಠಿ ಚಿತ್ರ ಬೆಳಗಾವಿ ನಗರದ ಹರ್ಷದ್ ನಳವಡೆ ನಿರ್ಮಿಸಿರುವಂತಹ ಫಾಲೋಯರ್ ಅನ್ನೋ ಹೆಸರಿನ ಚಿತ್ರ ಇದು ಬೆಳಗಾವಿಯ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತಹ ಚಿತ್ರ. ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ, ಗಡಿ ವಿವಾದ ಯಾವ ರೀತಿಯಾಗಿ ಹೊತ್ಕೊಂಡಿದೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಇಂತಹ ಸಂದರ್ಭದಲ್ಲೇ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸವನ್ನ ಈ ಚಿತ್ರತಂಡ ಮಾಡಿರುವಂಥದ್ದು. ಇವತ್ತು ಮೊದಲ ಶೋ ರನ್ ಆಗ್ತಾ ಇತ್ತು. 8:10ಕ್ಕೆ ಮೊದಲ ಶೋ ರನ್ ಆಗಬೇಕಾಗಿತ್ತು. ಆದರೆ ಕರವೇ ಕಾರ್ಯಕರ್ತರು ಅಲ್ಲಿಗೆ ಹೋಗಿ ಆ ಬ್ಯಾನರ್ ಅನ್ನು ತೆರವು ಮಾಡಿಸಿದ್ದಾರೆ. ಇದ್ರ ಜೊತೆಗೆ ಮೊದಲ ಶೋ ಏನು ರನ್ ಆಗಬೇಕಾಗಿತ್ತು ಅದನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್. ಗಮನಿಸ್ತಾ ಇದ್ವಿ ರಾಜ್ಯದಲ್ಲಿ ಸದ್ಯಕ್ಕೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ. ಇಂತಹ ಸಂದರ್ಭದಲ್ಲಿ ಈ ವಿವಾದಿತ ಸೀನ್ಗಳಿರುವಂತಹ ಸಿನಿಮಾ ಬೇಕಿತ್ತಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಅಂದ್ರೆ ಇದು ಕೇವಲ ಒಂದು ಸೀನ್ ಮಾತ್ರ ಇರುವಂತದ್ದು ಅಥವಾ ಇಡೀ ಸಿನಿಮಾ ಇದಕ್ಕೆ ಸಂಬಂಧಪಟ್ಟಂತೆನೇ ಚಿತ್ರೀಕರಣ ಆಗಿದ್ಯಾ ಹೇಗೆ ಅಂತ? ಹೌದು ಶಮಂತ್, ಏನು ನಾಳೆ ಎಂಇಎಸ್ ಪುಂಡಾಟಿಕೆ ಖಂಡಿಸಿ ಒಂದ್ ಕಡೆ ಕರ್ನಾಟಕ ಬಂದ್ ಕರೆ ಕೊಟ್ಟಿರುವಂತದ್ದು. ಇದೇ ಒಂದು ಹೊತ್ತಲ್ಲೇ ಈಗ ಮರಾಠಿ ಚಿತ್ರವೊಂದು ಇವತ್ತು ಬಿಡುಗಡೆಯಾಗಿತ್ತು. ಆದ್ರೆ ಅದನ್ನ ಕನ್ನಡ ಪರ ಹೋರಾಟಗಾರರು ಚಿತ್ರ ಪ್ರದರ್ಶನಕ್ಕೆ ಈಗಾಗಲೇ ಬಂದ್ ಮಾಡಿರುವಂತದ್ದು. ಈ ಒಂದು ಚಿತ್ರದಲ್ಲಿ ಸದ್ಯಕ್ಕೆ ಕೆಲವೊಂದಿಷ್ಟು ಕನ್ನಡ ಮತ್ತು ಮರಾಠಿಗೆ ಸಂಬಂಧಪಟ್ಟಂತಹ ಅಂಶಗಳು, ಅದರ ಜೊತೆಗೆ ಗಡಿ ವಿವಾದದ ಬಗ್ಗೆಯೂ ಕೂಡ ಚಿತ್ರದಲ್ಲಿ ಉಲ್ಲೇಖಿಸಲಾಗಿದೆ ಅನ್ನುವಂಥದ್ದು ಮತ್ತು ಕರ್ನಾಟಕ ಸರ್ಕಾರದ ಬಗ್ಗೆ ಕೂಡ ಅವಹೇಳನ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಇರುವಂತದ್ದು. ಹೀಗಾಗಿ ಇದೇ ಒಂದು ಕಾರಣಕ್ಕಾಗಿ ಸದ್ಯ ಇವತ್ತು ಬೆಳಗಾವಿಯ ಐನಾಕ್ಸ್ ಚಿತ್ರಮಂದಿರದಲ್ಲಿ ಏನು 8:10ಕ್ಕೆ ಪ್ರದರ್ಶನ ಶುರು ಆಗ್ಬೇಕಿತ್ತು. ಅಲ್ಲಿ ಕರವೇ ನಾರಾಯಣಗೌಡ, ಶಿವರಾಮೇಗೌಡ ಬಣದ ಕಾರ್ಯಕರ್ತರೆಲ್ಲರೂ ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ತಕ್ಷಣ ಚಿತ್ರ ಪ್ರದರ್ಶನವನ್ನ ಬಂದ್ ಮಾಡಿಸಿರುವಂತದ್ದು. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ನಗರ ಪೊಲೀಸ್ ಆಯುಕ್ತರು ಕೂಡ ಚಿತ್ರಮಂದಿರವನ್ನ ನೋಡಿ ಬಳಿಕ ಅನುಮತಿ ಕೊಡ್ಬೇಕನ್ನುವಂತ ನಿಟ್ಟಿನಲ್ಲಿ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತು ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಯಾರೆಲ್ಲ ಚಿತ್ರಮಂದಿರಕ್ಕೆ ಬಂದಿದ್ರು ಅವರನ್ನು ಕೂಡ ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡಿದ್ರು ಮತ್ತು ಕರವೇ ಕಾರ್ಯಕರ್ತರಿಗೂ ಕೂಡ ಯಾವುದೇ ರೀತಿಯಂತ ಗಲಾಟೆ ಆಗದಂತೆ ನೋಡ್ಕೊಳ್ಳುವಂತ ಕೆಲಸ ಮಾಡಿದ್ರು. ಅಲ್ಲಿ ಏನು ಬ್ಯಾನರ್ ಗಳನ್ನ ಹಾಕಲಾಗಿತ್ತು ಅವುಗಳನ್ನು ಕೂಡ ತಕ್ಷಣವೇ ಅಲ್ಲಿಂದ ತೆರವುಗೊಳಿಸುವಂತದ್ದನ್ನು ಕೂಡ ಮಾಡಿರುವಂತದ್ದು. ಇನ್ನೊಂದು ಕಡೆ ಆ ಚಿತ್ರಮಂದಿರದ ಚಿತ್ರದಲ್ಲಿ ಯಾರೆಲ್ಲ ಇದ್ದಾರೆ ಅವರ ಸಂಬಂಧಿಕರು ಕೂಡ ಇವತ್ತು ಥಿಯೇಟರ್ಗೆ ಬಂದಿದ್ರು. ಅವರು ಇಲ್ಲ, ಆ ರೀತಿ ಯಾವುದೇ ಕಾಂಟ್ರವರ್ಸಿ ಇಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಹೇಳಿದ್ರು ಕೂಡ ಇದಕ್ಕೆ ಯಾರು ಅನುಮತಿ ಕೊಟ್ಟರು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಸೋಮವಾರದವರೆಗೂ ಕಾದು ನೋಡಿ ಚಿತ್ರದಲ್ಲಿ ಯಾವುದೇ ರೀತಿಯಾದಂತಹ ಗಡಿ ವಿವಾದ ಅಥವಾ ಇನ್ಯಾವುದೇ ಭಾಷಾ ವಿವಾದ ಇರದೇ ಇದ್ರೆ ಮಾತ್ರ ಚಿತ್ರಕ್ಕೆ ಅವಕಾಶ ಕೊಡ್ತೇವೆ ಅನ್ನುವಂತ ನಿಟ್ಟಿನಲ್ಲೂ ಹೇಳಿರುವಂತದ್ದು. ಧನ್ಯವಾದ ಸಹದೇವ್ ನಿಮ್ಮೆಲ್ಲ ಮಾಹಿತಿಗಾಗಿ.